तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतं पिबत भागवतं रसमालयम् मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈಗ ನಿನ್ನೆಯ ಪಾಠದ ಸಂದರ್ಭದಲ್ಲಿ ಉದ್ಧವನ ಜೊತೆಯಲ್ಲಿ ಕೃಷ್ಣ ಕುಬ್ಜೆಯ ಮನೆಗೆ ತೆರಳಿ ಅವಳ ಜೊತೆಯಲ್ಲಿ ಗಾಂಧರ್ವ ವಿವಾಹವನ್ನು ಮಾಡಿಕೊಂಡು ಅವಳಿಂದ ವಿಶೋಕ ಎಂಬ ಹೆಸರಿನ ಮಗನನ್ನ ಪಡಿತಾ ಇದ್ದಾನೆ. ಈ ವಿಶೋಕ ಎಂಬಂತಹ ಕೃಷ್ಣನ ಮಗನೇನಿದ್ದಾನೋ ಇವನೇ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಭೀಮಸೇನ ದೇವರ ಸಾರಥಿಯಾಗಿ ಇದ್ದವನಿವನು. ಮತ್ತೊಂದು ಈ ಸಂದರ್ಭದಲ್ಲಿ ಒಂದು ವಿಶೇಷವನ್ನು ಹೇಳಬೇಕು. ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಸಾರಥಿಗಳಿದ್ರು. ಅರ್ಜುನನ ಸಾರಥ್ಯವನ್ನು ಮಾಡಿದ ಕೃಷ್ಣ, ಭೀಮಸೇನ ದೇವರ ಸಾರಥ್ಯವನ್ನು ಮಾಡಿದವನು ಕೃಷ್ಣನ ಮಗ ವಿಶೋಕ. ಕೃಷ್ಣನು ಸರ್ವೋತ್ತಮನಾದ್ದರಿಂದ ಅರ್ಜುನನಿಗೆ ಬಂದಂತಹ ಅನೇಕ ಸಂಕಟಗಳನ್ನ ಪಾರು ಮಾಡಿ ಅರ್ಜುನ ಎಷ್ಟೋ ಸಂದರ್ಭದಲ್ಲಿ ಯುದ್ಧದಲ್ಲಿ ದ್ರೋಣಾಚಾರ್ಯರೇ ಮೊದಲಾದ ಕರ್ಣ, ಅಶ್ವತ್ಥಾಮ ಮುಂತಾದಂತಹ ವೀರರ ಅಸ್ತ್ರಘಾತಕ್ಕೆ ಮರಣವನ್ನ ಹೊಂದಬೇಕಾದವನನ್ನ ಮಹಾಭಾರತದ ಕಥೆಯ ನಿರೂಪಣೆಯ ಸಂದರ್ಭದಲ್ಲಿ ತುಂಬಾ ವಿವರಣೆ ಕೊಡ್ತಾರೆ. ಇದನ್ನ ಹಾಗೆ ಅವನನ್ನ ರಕ್ಷಣೆ ಮಾಡಿದವನು ಕೃಷ್ಣ. ಹಾಗಾಗಿ ಯಾರು ಕೃಷ್ಣನಿಂದ ರಕ್ಷಿತರಾದ್ರೋ ಅರ್ಜುನ ಮುಂತಾದವರು, ಆದ್ರೆ ಭೀಮಸೇನ ತನ್ನ ಸಾರಥಿಯಾದ ಈ ವಿಶೋಕ ಇದ್ದಾನಲ್ಲ ಕೃಷ್ಣನ ಮಗ, ಇವನ ಜೊತೆಯಲ್ಲಿ ಹರಟೆ ಹೊಡಿತಾ ಯುದ್ಧವನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಅಂದ್ರೆ ಭೀಮಸೇನ ದೇವರು ಆ ಯುದ್ಧದಲ್ಲಿ ಎಷ್ಟು ಪರಾಕ್ರಮ ತೋರಿಸ್ತಾ ಇದ್ರು ಅಂದ್ರೆ, ಎದುರಿನಿಂದ ಯಾರೇ ಯುದ್ಧಕ್ಕೆ ಬರಲಿ, ಕರ್ಣ, ಅಶ್ವತ್ಥಾಮ ಮುಂತಾದವರೆಲ್ಲರೂ ಸಾರಥಿಗಳಾಗಿ ಎದುರಿನಲ್ಲಿ ಪ್ರತ್ಯರ್ಥಿಗಳಾಗಿ ಬಂದಾಗಲೂ ಕೂಡ, ಇವನ ಎದುರಾಳಿಗಳಾಗಿ ನಿಂತಾಗಲೂ ಕೂಡ ತನ್ನ ಸಾರಥಿಯನ್ನ ರಕ್ಷಣೆ ಮಾಡಿ ಎಲ್ಲ ವೀರರನ್ನ ಪುಡಿಗಟ್ಟಿದಂತಹ ಮಹಾಧೀರ ಭೀಮಸೇನ ದೇವರು. ಆ ಕಥೆಯನ್ನ ಮಹಾಭಾರತ ಬೇರೆ ಬೇರೆ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಅಂತಹ ಮಗನನ್ನ ಈ ವಿಶೋಕ ಎಂಬ ಆ ಮಗನನ್ನ ಕೃಷ್ಣ ಪಡಿತಾ ಇದ್ದಾನೆ. ಅದಾದ್ಮೇಲೆ ವಾಪಸ್ಸು ತನ್ನ ಅರಮನೆಗೆ ತೆರಳುತ್ತಾ ಇದ್ದಾನೆ. ಆಮೇಲೆ ಈಗ ಏನಾಗಿದೆ ಅಂತ, ಇಲ್ಲಿಯವರೆಗೂ ಕೃಷ್ಣನಿಗೂ ಪಾಂಡವರಿಗೂ ಸಂಪರ್ಕವೇ ಇಲ್ಲ. ವಸ್ತುತಃ ಕುಂತಿ ಯಾರಿದ್ದಾಳೋ, ಕುಂತಿ ಕೃಷ್ಣನ ಸೋದರತ್ತೆ. ಕೃಷ್ಣನ ತಂದೆಯ ತಂಗಿ.
ವಸುದೇವನ ಸಹೋದರಿ. ಹಾಗಾಗಿ ಇವರೆಲ್ಲ ಅತ್ತೆಯ ಮಕ್ಕಳು ಪಾಂಡವರು. ಆ ಪಾಂಡವರು ತಾವು ಹುಟ್ಟಿದ ಕೆಲವೇ ದಿವಸಗಳಲ್ಲಿ ತಮ್ಮ ತಂದೆಯಾದಂತಹ ಪಾಂಡು ಮಹಾರಾಜನನ್ನ ಕಳೆದುಕೊಂಡಿದ್ದಾರೆ. ಇವರು ಹುಟ್ಟಿದ್ದು ಹಸ್ತಿನಾವತಿಯಲ್ಲಿದ್ದಾಗಲ್ಲ, ಹಿಮಾಲಯದ ಬದರಿಕಾಶ್ರಮದ ತಪ್ಪಲು ಪ್ರದೇಶದಲ್ಲಿ ತಪಸ್ಸಿಗೆ ಅಂತ ತೆರಳಿದ ಸಂದರ್ಭದಲ್ಲಿ ಕಿಂದಮ ಋಷಿಗಳ ಶಾಪ ಇದ್ದ ಕಾರಣದಿಂದಾಗಿ ಸ್ತ್ರೀಯರ ಸಂಪರ್ಕ ಮಾಡಿದ ತತ್ಕ್ಷಣದಲ್ಲಿ ಪಾಂಡುರಾಜ ಮರಣ ಹೊಂದುತ್ತಾನೆ ಅಂತ ಶಾಪ ಇತ್ತು. ಆ ಕಾರಣದಿಂದ ಕುಂತಿ ತಾನು ಬಾಲ್ಯದಲ್ಲಿ ದುರ್ವಾಸ ಋಷಿಗಳನ್ನ ಒಲಿಸಿಕೊಂಡು ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಅವರ ಸೇವೆಯನ್ನ ಮಾಡಿದರ ಫಲವಾಗಿ ಮಂತ್ರಗಳನ್ನ ಅವರಿಂದ ಉಪದೇಶ ಪಡೆದಿದ್ಲು. ಮಂತ್ರವನ್ನು ಹೇಳಿ ದೇವತೆಗಳನ್ನ ಆಹ್ವಾನಿಸಿದರೆ ದೇವತೆಗಳು ಸಾಕ್ಷಾತ್ತಾಗಿ ಬಂದು ನಿಂತು ಅವರಿಗೆ ಬೇಕಾದ ಕೆಲಸವನ್ನು ಮಾಡಿ ಹೋಗ್ತಾ ಇದ್ರು. ತನ್ನ ಪತಿಯಾದಂತಹ ಪಾಂಡುರಾಜನ ಅನುಮತಿಯನ್ನ ಪಡೆದು ಅವನು ಎದುರಿನಲ್ಲಿದ್ದಾಗಲೇನೆ ದೇವತೆಗಳನ್ನ ಆಹ್ವಾನಿಸಿ ದೇವತೆಗಳ ಅನುಗ್ರಹದಿಂದಾಗಿ 3 ಜನ ಮಕ್ಕಳನ್ನ ಕುಂತಿ ಪಡಿತಾ ಇದ್ದಾಳೆ. ಧರ್ಮರಾಜ, ಭೀಮಸೇನ, ಅರ್ಜುನ. ಯಮಧರ್ಮನಿಂದಾಗಿ ಧರ್ಮರಾಜ, ವಾಯುದೇವರಿಂದ ಬಲದೇವತೆಯಾದ ಬಲ ಜ್ಞಾನಕ್ಕೆ ದೇವತೆಯಾದಂತಹ ವಾಯುದೇವರಿಂದಾಗಿ ಭೀಮಸೇನನನ್ನ ಸ್ವರ್ಗಕ್ಕೆ ಅಧಿಪತಿಯಾದಂತಹ ಇಂದ್ರನಿಂದ ಅರ್ಜುನನನ್ನ ಪಡಿತಾ ಇದ್ದಾಳೆ. ಇದಾದ ನಂತರದಲ್ಲಿ ಪಾಂಡುರಾಜನ 2ನೇ ಪತ್ನಿಯಾದಂತಹ ಮಾದ್ರಿಗೆ ಮಕ್ಕಳನ್ನ ಪಡಿಬೇಕು ಅಂತ ಬಯಕೆ ಆಗತ್ತೆ. ಆವಾಗ ಇನ್ಫ್ಲೂಯೆನ್ಸ್ ಮಾಡಿ ಗಂಡನ ಬಳಿಯಲ್ಲಿ ನನಗೂ ಒಂದು ಮಂತ್ರವನ್ನ ಉಪದೇಶ ಕೊಡ್ಲಿಕ್ಕೆ ಕುಂತಿಗೆ ಹೇಳೋ ಅಂತ ಹೇಳಿದಾಗ ಕುಂತಿಯ ಬಳಿಯಿಂದಾಗಿ ಒಂದು ಮಂತ್ರವನ್ನ ಪಡಿತಾಳೆ. ಕುಂತಿ ಹೇಳ್ತಾಳೆ, ಒಂದೇ ಬಾರಿ ಈ ಮಂತ್ರವನ್ನ ಪ್ರಯೋಗ ಮಾಡ್ಬೇಕು, 2ನೇ ಬಾರಿ ಪ್ರಯೋಗ ಮಾಡುವ ಹಾಗಿಲ್ಲ. ಆದ್ರೆ ಮಾದ್ರಿ ಸ್ವಲ್ಪ ವಿಚಾರ ಮಾಡ್ತಾಳೆ, ನಾನೇನಾದ್ರೂ ಒಬ್ಬನೇ ಮಗನನ್ನ ಪಡೆದ್ರೆ ಕುಂತಿಗೆ 3 ಜನ ಮಕ್ಕಳಾಗ್ತಾರೆ, ನನ್ನ ಮಗ ಒಬ್ಬನೇ ಆಗಿ ಹೋಗ್ಬಿಡ್ತಾನೆ, ಹಾಗಾಗ್ಬಾರ್ದು ಅಂತಂದುಕೊಂಡು ಒಂದೇ ಮಂತ್ರದಿಂದ ಅಶ್ವಿನಿ ದೇವತೆಗಳನ್ನ ಪ್ರಾರ್ಥಿಸ್ತಾಳೆ. ಮಹಾ ಬುದ್ಧಿವಂತಳವಳು. ಅವರು ಜುಡುವ ಅಂತಂದ್ರೆ ಅವಳಿ ಮಕ್ಕಳವರು. ಎಲ್ಲಿ ಬಂದ್ರು ಒಟ್ಟಿಗೆ ಬರೋರು, ಹೋದ್ರೆ ಒಟ್ಟಿಗೆ ಹೋಗೋರು. ನಮ್ಮ ಮೂಗಿಗೆ ಘ್ರಾಣೇಂದ್ರಿಯಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳು ಅಶ್ವಿನಿ ದೇವತೆಗಳು. ನಾಸತ್ಯ, ದಸ್ರಾ ಅಂತ ಅವರಿಬ್ಬರ ಹೆಸರು. ಒಂದು ಮನ್ವಂತರದಲ್ಲಿ ಅವರೂ ಇಂದ್ರರಾಗ್ತಾರೆ. ಒಂದು ಈಗ ಪುರಂದರ ಅನ್ನೋನು ಹೇಗೆ ಇಂದ್ರನಾಗಿದ್ದಾನೋ ಹಾಗೆ ಒಂದು ಮನ್ವಂತರದಲ್ಲಿ ನಾಸತ್ಯ, ಇನ್ನೊಂದು ಮನ್ವಂತರದಲ್ಲಿ ದಸ್ರಾ, ಇವರಿಬ್ಬರು ಕೂಡ ಇಂದ್ರನ ಪದವಿಗೆ ಹೋಗುವಂತಹವರು. ಇವರಿಬ್ಬರನ್ನ ಆಹ್ವಾನ ಮಾಡಿ ಅವಳು ಕೂಡ 2 ಮಕ್ಕಳನ್ನ ಪಡಿತಾಳೆ. ಯಾರ್ಯಾರವರು? ನಕುಲ ಮತ್ತು ಸಹದೇವರು. ಇದಾದ ನಂತರದಲ್ಲಿ ಪಾಂಡುರಾಜ ಮಾದ್ರಿಯ ಜೊತೆಯಲ್ಲಿ ಸಂಘವನ್ನ ಮಾಡ್ತಾನೆ. ತತ್ಕ್ಷಣದಲ್ಲಿ ಋಷಿಯ ಶಾಪದಿಂದಾಗಿ ಪಾಂಡುರಾಜ ಮೃತನಾಗಿ ಬಿಡುತ್ತಾನೆ. ಮಾದ್ರಿಯು ಕೂಡ ಪತಿಯ ಜೊತೆಯಲ್ಲಿ ಸಹಗಮನವನ್ನು ಮಾಡ್ತಾಳೆ. ಈಗ 5 ಜನ ಮಕ್ಕಳನ್ನು ಕೂಡ ನೋಡಿಕೊಳ್ಳುವ ಜವಾಬ್ದಾರಿ ಕುಂತಿಗೆ ಇದೆ. ಕುಂತಿ ಆ ಜವಾಬ್ದಾರಿಯನ್ನು ಹೊತ್ತು ಈ ಹಸ್ತಿನಾಪುರಕ್ಕೆ ಬರ್ತಾ ಇದ್ದಾಳೆ. ವೇದವ್ಯಾಸರ ನಿರ್ಣಯವಾಗಿದೆ, ಇವರೆಲ್ಲರೂ ಕೂಡ ಪಾಂಡವರು, ಪಾಂಡುರಾಜನ ಮಕ್ಕಳು. ಈ ರಾಜ್ಯದ ಅಧಿಕ ವೇದವ್ಯಾಸರು ಕೊಡ್ತಾರೆ. ಎಲ್ಲರೂ ಇವರನ್ನ ಪಾಂಡವರು ಅಂತ ಸ್ವೀಕಾರ ಮಾಡ್ತಾರೆ. ಆದರೆ ಅವರ ಜೊತೆಯಲ್ಲಿದ್ದಂತ ಅಷ್ಟೊತ್ತಿಗಾಗಲೇ ಈ ಧೃತರಾಷ್ಟ್ರನಿಗೆ 101 ಜನ ಮಕ್ಕಳು ಹುಟ್ಟಿರ್ತಾರೆ.
ದುರ್ಯೋಧನನೇ ಮೊದಲಾದ 100 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು. ಆ ದುರ್ಯೋಧನನೇ ಮೊದಲಾದವರೆಲ್ಲರೂ ಕೂಡ ಪಾಂಡವರಿಗೆ ಒಂದಲ್ಲ ಒಂದು ರೀತಿಯಿಂದ ಹಿಂಸೆಯನ್ನು ಕೊಡುವಂತಹ ಪ್ರವೃತ್ತಿಯನ್ನ ಮಾಡ್ತಾ ಇರ್ತಾರೆ. ಧೃತರಾಷ್ಟ್ರನು ಕೂಡ ಮಕ್ಕಳ ಮೇಲಿನ ಮೋಹದಿಂದ ಕುರುಡಾಗಿ ಅವ್ರು ಏನ್ ಹೇಳಿದ್ರು ಅದು ತಪ್ಪು ಅಂತ ಗೊತ್ತಾದ್ರೂ ಅದನ್ನ ವಿರೋಧಿಸದೇನೆ ಸುಮ್ಮನೆ ವಾಸ ಮಾಡ್ತಾ ಇರ್ತಾನೆ. ಅಲ್ಲ, ತನ್ನ ಸಹೋದರನ ತಮ್ಮನ ಮಕ್ಕಳಿಗೆ ಆದ್ರೂ ಗುರುಗಳೇ ಕೇಳ್ತಿಲ್ಲ. ಆಫ್ಲೈನ್ ಆಗಿದೆ. ಇಲ್ಲ ಗುರುಗಳೇ, ಇನ್ನು ಸರಿ ಹೋಗಿಲ್ಲ. ಸ್ವಲ್ಪ ಕಟ್ ಕಟ್ ಆಗ್ತಿದೆ ಗುರುಗಳೇ. ಈಗ ಈಗ ಇಲ್ಲ ಇಲ್ಲ ಗುರುಗಳೇ. ಈಗ ಸರಿ ಹೋಗತ್ತೆ ನೋಡಿ. ಈಗ ಸರಿ ಹೋಗ್ಬೋದು ಗುರುಗಳೇ. ಈ ಯುಧಿಷ್ಠಿರನೇ ಮೊದಲಾದಂತಹ ಪಾಂಡವರ ಮಕ್ಕಳು ಯಾರಿದ್ದಾರೋ, ಪಾಂಡುರಾಜನ ಮಕ್ಕಳಲ್ಲಿ ಒಂದು ತರದ ದ್ವೇಷವನ್ನ, ಸುಪ್ತವಾದಂತಹ ದ್ವೇಷವನ್ನ ದುರ್ಯೋಧನ ಮಾಡ್ತಾ ಇರ್ತಾನೆ, ಇನ್ನು ವ್ಯಕ್ತಪಡಿಸ್ತಾ ಇರೋದಿಲ್ಲ. ಅದಕ್ಕೆ ಧೃತರಾಷ್ಟ್ರನು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದೇನೆ. ಅಯ್ಯೋ, ನನ್ ಮಗ ಮಾಡ್ತಾ ಇದ್ದಾನೆ, ಮಗನ ಮೇಲಿನ ಮೋಹ ಇದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಈ ರೀತಿಯಾಗಿ ಸುಮ್ಮನೆ ತಟಸ್ಥನಾಗಿ ಕೂತಿದ್ದಾನೆ. ಇಂತಹ ಸಂದರ್ಭದಲ್ಲಿ ಆ ಪಾಂಡವರಿಗೆ ಏನಾಗಿದೆ, ತಂದೆ ಇಲ್ಲದೆ ಇರುವಂತಹ ಮಕ್ಕಳವರು, ಅವರಿಗೆ ಧೃತರಾಷ್ಟ್ರ ಸರಿಯಾಗಿ ಅವರಿಗೆ ತಲುಪಬೇಕಾದಂತಹ ಅರ್ಹಣಾದಿಗಳನ್ನು ಮಾಡ್ತಾ ಇದ್ದಾನೋ ಇಲ್ವೋ ಎಂಬುದಾಗಿ ವಿಚಾರ ಮಾಡಿ ಅವರ ಸಂಗತಿಯನ್ನ ತಿಳಿದುಕೊಂಡು ಬರಬೇಕು ಅಂತ ಒಬ್ಬನನ್ನ ಕಳಿಸ್ಬೇಕು. ಅಂತಹ ಯೋಗ್ಯನಾದಂತಹ ವ್ಯಕ್ತಿ ಯಾರು ಅಂತ ವಿಚಾರ ಮಾಡಿದಾಗ ಅಕ್ರೂರ ಅಂತಹ ಯೋಗ್ಯನಾದಂತಹ ವ್ಯಕ್ತಿ ಅಂತ ತಿಳಿದುಕೊಂಡು ಅವನನ್ನು ಕಳಿಸ್ಬೇಕಲ್ಲ. ಅಕ್ರೂರ ಎಲ್ಲಿದ್ದಾನೋ, ಅಕ್ರೂರನನ್ನ ತನ್ನ ಬಳಿಗೆ ಕರೆಸ್ಕೊಳ್ಳಿಲ್ಲ ಕೃಷ್ಣ. ಅದಕ್ಕೆ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ತಾನೇ ಅಕ್ರೂರನ ಮನೆಗೆ ಹೋಗ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಅಕ್ರೂರ ಕೃಷ್ಣನನ್ನ ವೃಂದಾವನದಿಂದ ಮಥುರಾ ಪಟ್ಟಣಕ್ಕೆ ಕರೆದುಕೊಂಡು ಬಂದವನು. ಕೃಷ್ಣ ನಮ್ಮ ಮನೆಗೆ ಬಾ ಅಂತ ಅಕ್ರೂರ ಕರೆದಿದ್ದ. ಆವಾಗ ಇಲ್ಲ, ಬಂದ ಕೆಲಸಗಳು ಬೇರೆ ಇದೆ, ನಿನ್ನ ಮನೆಗೆ ನಂತರದಲ್ಲಿ ಬರ್ತೇನೆ ಅಂತ ಅಕ್ರೂರನಿಗೆ ಕೃಷ್ಣ ಹೇಳಿದ್ದ. ಹಾಗಾಗಿ ಅವನ ಪ್ರಾರ್ಥನೆಯಂತೆ ಅವನಿಗೆ ಸಂತೋಷವನ್ನು ಕೊಡುವ ಉದ್ದೇಶದಿಂದ ಅವನ ತನ್ನ ದೂತನಾಗಿ ಹಸ್ತಿನಾಪುರಕ್ಕೆ ಕಳುಹಿಸಿ ಅಲ್ಲಿ ಪಾಂಡವರ ಸಂಗತಿಯನ್ನು ತಿಳಿದು ಬರ್ಲಿಕ್ಕೆ ಅಂತ, ಅವನನ್ನ ತಿಳಿ ಹೇಳಲಿಕ್ಕೆ ಅಂತ ತಾನೇ ಅಕ್ರೂರನ ಮನೆಗೆ ತೆರಳುತ್ತಾ ಇದ್ದಾನೆ. ಅಕ್ರೂರ ಭವನಂ ಕೃಷ್ಣ ಸಹ ರಾಮೋದ್ಧವ ಪ್ರಭು ಕಿಂಚಿತ್ ಚಿಕೀರ್ಷನ್ ಸಪ್ರಾಗಾತ್ ಅಕ್ರೂರ ಪ್ರಿಯ ಕಾಮ್ಯಯ. ಅಕ್ರೂರನನ್ನು ಕಳಿಸ್ಬೇಕಾಗಿದೆ. ಅವನನ್ನ ಇಲ್ಲಿ ಕರೆಸ್ಕೊಳ್ಳೋದ್ರ ಬದಲು ತಾನೇ ಅಕ್ರೂರ ಎಲ್ಲಿದ್ದಾನ ಅಲ್ಲಿಗೆ ಹೋಗಿ ತೆರಳ್ತಾ ಇದ್ದಾನೆ. ಸತನ್ನವರ ಶ್ರೇಷ್ಠ ಸತಾನ್ನರವರ ಶ್ರೇಷ್ಠಾನ್ ಆರಾದ್ವೀಕ್ಷ ಸ್ವಬಾಂಧವಾನ್ ಪ್ರತ್ಯುತ್ಥಾಯ ಪ್ರಮುದಿತಃ ಪರಿಶ್ವಜ್ಯಾಭ್ಯನಂದತ. ಅಕ್ರೂರ ದೂರದಿಂದ ಕೃಷ್ಣ ಮನೆಗೆ ಬರ್ತಾ ಇರೋದನ್ನ ನೋಡಿ ತನ್ನ ಬಂಧುಗಳಾದವರು ಬಲರಾಮ, ಕೃಷ್ಣ ಮತ್ತೆ ಉದ್ಧವ 3 ಜನ ಅವನ ಮನೆಗೆ ಬರ್ತಾ ಇದ್ದಾರೆ. ಇದು ದೊಡ್ಡ ಇಡೀ ದೇವರ ಸಮೂಹವೇ ತನ್ನ ಮನೆಗೆ ಬರ್ತಾ ಇದೆ ಅಂತ ಅಂದುಕೊಂಡು ಬಹಳ ಸಂತೋಷದಿಂದ ಅವರನ್ನ ಎದುರುಗೊಳ್ತಾ ಇದ್ದಾನೆ. ಗಟ್ಟಿಯಾಗಿ ಅಲಂಗಿಸಿಕೊಳ್ತಾ ಇದ್ದಾನೆ. ಅವನು ಸಂತೋಷದಿಂದ ಎದುರುಗೊಳ್ತಾ ಇದ್ದಾನೆ.
ಅವ್ನು ನಮಸ್ಕಾರ ಮಾಡ್ತಾ ಇದ್ದಾನೆ. ಕೃಷ್ಣ ರಾಮ ಇವರಿಬ್ಬರಿಗೂ ನಮಸ್ಕಾರ ಮಾಡ್ತಾ ಇದ್ದಾನೆ. ಉದ್ಧವ ಆತ್ಮೀಯ ಸ್ನೇಹಿತ, ಅವನನ್ನು ಆಲಂಗಿಸಿಕೊಂಡು ನಮಸ್ಕಾರ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಬಂದು ಕೃಷ್ಣರಾಮರನ್ನು ಕೂಡಿಸಿ ಅವರ ಕಾಲನ್ನ ತೊಳೆದು ಆ ನೀರನ್ನ ತಲೆಯ ಮೇಲೆ ಧರಿಸಿಕೊಳ್ತಾ ಇದ್ದಾನೆ. ತೀರ್ಥದಂತೆ ಪ್ರಾಶನ ಮಾಡ್ತಾ ಇದ್ದಾನೆ. ಒಳ್ಳೆ ಮಾಲೆ, ಆಭರಣಗಳು, ಬೇರೆ ಬೇರೆ ಪೂಜಾ ದ್ರವ್ಯಗಳು ಏನಿದೆಯೋ ಆ ಎಲ್ಲ ದ್ರವ್ಯಗಳಿಂದ ಕೃಷ್ಣರಾಮರ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಕೃಷ್ಣರಾಮರನ್ನು ಪೂಜೆ ಮಾಡಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ಅವರ ಕಾಲುಗಳನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಅದನ್ನ ಒತ್ತಾ ಇದ್ದಾನೆ. ಭಕ್ತಿಯಿಂದ ಆ ಕೃಷ್ಣರಾಮರಿಗೆ ಕೇಳ್ತಾ ಇದ್ದಾನೆ. ನನಾಮ ಕೃಷ್ಣಂ ರಾಮಂ ಚ ಸತೈರಪ್ಯಭಿವಾದಿತಃ ಪೂಜಯಾಮಾಸ ವಿಧಿವತ್ ಕೃತಾಸನ ಪರಿಗ್ರಹಾನ್ ಪಾದಾವನೆ ಜನೀರಾಪೋ ಧಾರಯನ್ ಶಿರಸಾ ನೃಪ ಅರ್ಹಣೇನಾಂಬರೈರ್ದಿವ್ಯೈಃ ಗಂಧಸ್ರಗ್ಭೂಷಣೋತ್ತಮೈಃ. ಅವರ ಪಾದಾಭಿವಂದನೆಯನ್ನ ಮಾಡ್ತಾ ಇದ್ದಾರೆ. ರಾಮಕೃಷ್ಣರಿಬ್ಬರೂ ಕೂಡ ಅವನನ್ನ ಆಲಂಗಿಸಿಕೊಂಡು ಅಕ್ರೂರನನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ. ಅವರೂ ಕೂಡ ಅಕ್ರೂರನ ನಮಸ್ಕಾರ ಮಾಡ್ತಾ ಇದ್ದಾರೆ. ವಯಸ್ಸಿನಿಂದ ಹಿರಿಯನಾದವನು ಅಕ್ರೂರ. ದೇವರು ಅಂತ ಅಕ್ರೂರ ಅವರಿಬ್ಬರಿಗೆ ನಮಸ್ಕಾರ ಮಾಡಿ ಆಸನವನ್ನು ಕೊಟ್ಟು ಕಾಲನ್ನ ತೊಳೆದು ಒಳ್ಳೆ ಆಭರಣಗಳು, ಮಾಲೆಗಳು ಇದನ್ನು ಕೊಟ್ಟು ಅವರಿಗೆ ಅರ್ಚಿಸಿ ರಾಮಕೃಷ್ಣರ ಬಳಿಯಲ್ಲಿ ಕೇಳ್ತಾ ಇದ್ದಾನೆ. ಪ್ರಶ್ರಯ ವನತೋ ಕ್ರೂರ ಕೃಷ್ಣ ರಾಮಾವಭಾಷತ. ಭಕ್ತಿ ನಮ್ರನಾಗಿ ರಾಮಕೃಷ್ಣರ ಬಳಿಯಲ್ಲಿ ಕೇಳ್ತಾ ಇದ್ದಾನೆ. ನಾವು ಯಾವ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿದ್ವೋ ಗೊತ್ತಿಲ್ಲಪ್ಪ. ನೀವು ವೃಂದಾವನದಿಂದ ಬಂದು ಪಾಪಿಯಾದಂತಹ ಕಂಸನನ್ನ ಅವನ ಪರಿವಾರವನ್ನೆಲ್ಲವನ್ನು ಕೂಡ ನಾಶ ಮಾಡಿ ನಮ್ಮ ಯದುಕುಲದವರು ಸುಖವಾಗಿ ಈ ಕ್ಷೇತ್ರದಲ್ಲಿ ವಾಸ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಕಂಸನಿಂದ ದೊಡ್ಡ ಅಪಾಯವೇ ಬಂದು ಒದಗಿ ಬಿಟ್ಟಿತ್ತು ನಮಗೆ. ಆ ಅಪಾರ ದುಃಖಗಳನ್ನ ಪಾರು ಮಾಡಿ ನಮ್ಮನ್ನ ರಕ್ಷಣೆ ಮಾಡಿದ್ದೀರಿ. ನೀವು ಇಡೀ ಜಗತ್ತನ್ನ ವ್ಯಾಪಿಸಿಕೊಂಡು ಜಗತ್ತಿನ ಜನರಿಗೆಲ್ಲರಿಗೂ ಕೂಡ ಒಳಿತನ್ನು ಮಾಡ್ಲಿಕ್ಕೋಸ್ಕರ ಅಂತ ಬಂದವರಾಗಿದ್ದೀರಿ. ಆತ್ಮಸೃಷ್ಟಮಿದಂ ವಿಶ್ವಂ ಅನ್ವಾವೇಶ ಸ್ವಶಕ್ತಿಭಿಃ ಈಯತೆ ಬಹುಧಾ ಬ್ರಹ್ಮನ್ ಶ್ರುತಿ ಪ್ರತ್ಯಕ್ಷ ಗೋಚರಃ. ನಮಸ್ಕಾರ ನೀನು ಇಡೀ ಜಗತ್ತನ್ನ ನಿರ್ಮಾಣ ಮಾಡಿ ನಿನ್ನ ಅಧೀನರಾದಂತಹ ದೇವತೆಗಳೆಲ್ಲರನ್ನೂ ಕೂಡ ಆ ಶರೀರದ ಒಳಗಡೆಯಲ್ಲಿ ಪ್ರವೇಶ ಮಾಡುವ ಹಾಗೆ ಮಾಡಿ ಅವರಿಂದ ಕೆಲಸವನ್ನ ಮಾಡಿಸಿ ಅವರಿಗೆ ಫಲವನ್ನು ಕೊಡಿಸ್ತಾ ಇದ್ದೀಯ. ಆ ಜೀವರಿಗೂ ಕೂಡ ಫಲವು ಸಿಗುವ ಹಾಗೆ ಮಾಡ್ತಾ ಇದ್ದಿ. ಸೃಜಸ್ಯಥೋ ಲುಂಪಸಿ ಪಾಸಿ ವಿಶ್ವಂ ರಜಸ್ತಮಃ ಸತ್ವಗುಣೈಃ ಸ್ವಶಕ್ತಿಭಿಃ ನ ಬಧ್ಯಸೆ ತ್ವಂ ಗುಣಕರ್ಮಭಿರ್ವಾ ಜ್ಞಾನಾತ್ಮನಸ್ತೆ ಕ್ವಚನೈವ ಹೇತುಃ. ಇಡೀ ಜಗತ್ತನ್ನು ನಿನ್ನ ಸಹಜವಾದ ಸಾಮರ್ಥ್ಯದಿಂದ ಸೃಷ್ಟಿ ಮಾಡ್ತಿ. ನಾವ್ ಯಾರಾದ್ರೂ ಒಂದು ಚಿಕ್ಕ ಕೋಣೆಯನ್ನ ಕಟ್ಟಿಸಬೇಕು ಅಂತಂದ್ರು 10 ಜನರ ಸಹಕಾರವನ್ನ ಅಪೇಕ್ಷೆ ಪಡ್ತೇವೆ. 4 ಜನರಿಗೆ ಗೋಗರಿಯಬೇಕಾಗತ್ತೆ. ನಾವೊಂದು ಚಿಕ್ಕ ಕೆಲಸವು 4 ಜನ ಇಲ್ಲದೆ ಹೋದ್ರೆ ಸ್ವತಂತ್ರವಾಗಿ ನಮ್ಮ ಶಕ್ತಿಯಿಂದ ಮಾಡಿ ಮುಗಿಸ್ಲಿಕ್ಕೆ ಅಸಾಧ್ಯವಾದಂತಹ ಸಂದರ್ಭದಲ್ಲಿ ಇಡೀ ಜಗತ್ತನ್ನ ಸ್ವತಂತ್ರನಾಗಿ ನೀನೊಬ್ಬನೇ ನಿರ್ಮಾಣ ಮಾಡ್ತಿ, ರಕ್ಷಣೆ ಮಾಡ್ತಿ. ಎಲ್ಲರಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಕರುಣಿಸ್ತಿ ಅಂತ ಆದ್ರೆ ಕೃಷ್ಣ, ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರನ್ನ ನಾವು ಆಶ್ರಯಿಸಬೇಕು? ನೀನು ಇಲ್ಲದ ಹೊರತು ನಮಗೆ ಸುಖವಿಲ್ಲ. ನಿನ್ನ ವಿಯೋಗವಾಯಿತು ಅಂತಂದ್ರೆ ಅದು ನಮಗೆ ದೊಡ್ಡ ದುಃಖ. ನೀನು ಅನೇಕ ರೂಪಗಳಿಂದಾಗಿ ಈಗ ಅವತಾರ ಮಾಡಿದ್ದಿ. ವ್ಯಾಸ ರೂಪದಿಂದಾಗಿ ಬಂದು ಈಗಾಗಲೇ ತತ್ವೋಪದೇಶವನ್ನು ಮಾಡ್ತಾ ಇದ್ದಿ. ನೀನೇ ನಿನ್ನ ಒಂದು ಕೇಶದ ಅಂಶದಿಂದ ಪರಮಾತ್ಮನನ್ನ ಕೃಷ್ಣ ಕೇಶದ ಒಂದು ಅಂಶ ಅಂತ ಕರೀತಾ ಇದ್ದಾರೆ. ಕೃಷ್ಣನನ್ನ ಪರಮಾತ್ಮನ ಮೂಲ ರೂಪದ ಕೃಷ್ಣ ಕೇಶವೇ ಕೃಷ್ಣನಾಗಿ ಅವತಾರ ಮಾಡಿ ಬಂದಿದ್ದಾನೆ. 100 ರಾಜರ ಅಕ್ಷೋಹಿಣಿ ಸೈನ್ಯಗಳನ್ನು ನಾಶ ಮಾಡುವಂತಹ ಸಾಮರ್ಥ್ಯ ನಿನ್ನಲ್ಲಿದೆ. ಅದನ್ನು ತೋರಿಸ್ತಾನೆ ಮುಂದೆ. ಜರಾಸಂಧನೆ ಮೊದಲಾದಂತಹ ರಾಜರು, ರಾಕ್ಷಸರು ಯಾರ್ಯಾರಿದ್ದಾರೋ ಒಂದೊಂದು ಬಾರಿಯೂ ಕೂಡ 23 ಅಕ್ಷೋಹಿಣಿ ಸೈನ್ಯವನ್ನ 18 ಬಾರಿ ತೆಗೆದುಕೊಂಡು ಬಂದಾಗ್ಲೂ ಕೂಡ ಅದನ್ನು ಏಕಾಕಿಯಾಗಿ ಕೃಷ್ಣ ನಾಶ ಮಾಡಿ ಬಿಡುತ್ತಾನೆ. ಭೂಭಾರ ಹರಣವನ್ನು ಮುಂದೆ ಬೇಕಾದಷ್ಟು ಮಾಡ್ಲಿಕ್ಕಿದ್ದಿ.
ಯದುಕುಲದ ಕೀರ್ತಿ ಸಾವಿರಾರು ವರ್ಷಗಳವರೆಗೂ ಯುಗ ಯುಗಗಳಲ್ಲೂ ಕೂಡ ಅಜರಾಮರವಾಗಿ ಇರುವ ಹಾಗೆ ನಿನ್ನ ಕೀರ್ತಿ ಪರಿಸರಿಸತ್ತೆ. ಇಂತಹ ಪರಮಾತ್ಮ ನೀ ನಮ್ಮ ಮನೆಗೆ ಬಂದಿದ್ದಿ. ನೀನು ಈ ಮನೆಗೆ ಬಂದಿದ್ದಿ ಅಂತಾದ್ರೆ ಇಡೀ ಮನೆಯಲ್ಲಿ ಬ್ರಹ್ಮಾಂಡದ ಸನ್ನಿಧಾನ ಇದೆ ಅಂತ ನಾನು ಚಿಂತನೆ ಮಾಡ್ತೇನೆ. ಯಾಕೆ? ಇಡೀ ವಿಶ್ವವನ್ನ ನಿನ್ನ ಹೃದಯದಲ್ಲಿ, ನಿನ್ನ ಗರ್ಭದಲ್ಲಿ ಧರಿಸಿರುವಂತಹ ಅಸಾಧಾರಣ ವ್ಯಕ್ತಿತ್ವ ನಿನ್ನದು. ನಿನ್ನ ಶರೀರದ ಒಳಗಡೆಯಲ್ಲಿ ಎಲ್ಲ ದೇವಾನುದೇವತೆಗಳು, 14 ಲೋಕಗಳು, ಬ್ರಹ್ಮಾಂಡ ಏನೇನಿದೆಯೋ ಜಗತ್ತಿನಲ್ಲಿ, ಅಣುರೇಣು ತೃಣಕಾಷ್ಟಗಳು ಅಂತ ಏನೇನು ಕರೀತಾರೋ, 33 ಕೋಟಿ ದೇವತೆಗಳು, 3 ಕೋಟಿ ದೇವತೆಗಳು, 9 ಕೋಟಿ ದೇವತೆಗಳು, ಯಾರ್ಯಾರಿದ್ದಾರೋ ಎಲ್ಲರೂ ನಿನ್ನ ಶರೀರದ ಒಳಗಡೆಯಲ್ಲಿ ಆಶ್ರಯಿಸಿಕೊಂಡಿದ್ದಾರೆ. ಇಂತಹ ಈ ಪರಮಾತ್ಮ ನಮ್ಮ ಮನೆಗೆ ಬಂದಿದ್ದೆ ಅಂತಂದ್ರೆ ನಮ್ಮ ಮನೆ ಇವತ್ತಿಗೆ ಪಾವನವಾಗಿ ಹೋಯ್ತು. ಎಷ್ಟೆಷ್ಟೋ ಜನ ನಿನ್ನ ದರ್ಶನವನ್ನ ಮಾಡ್ಲಿಕ್ಕೋಸ್ಕರ ಅಂತ ಎಲ್ಲೆಲ್ಲಿಂದಲೋ ದೂರದಿಂದ ಬರ್ತಾರೆ. ಅಂತಹ ನೀನು ನನ್ನ ಅದೃಷ್ಟದಿಂದ ನನ್ನ ಮನೆಯಲ್ಲಿಯೇ ದರ್ಶನ ಕೊಟ್ಟಿದ್ದಿ. ನನ್ನ ಜೀವನ ಇವತ್ತು ಸಾರ್ಥಕವಾಯಿತು. ನನ್ನ ಮನೆ ಪಾವನವಾಯಿತು, ನನ್ನ ಮನಸ್ಸು ಪಾವನವಾಯಿತು. ದೇವಾ, ನನಗೆ ಈ ಸಂಸಾರದಲ್ಲಿ ತೊಳಲಾಡುವಂತಹ ಮನಸ್ಸಿನ ಆ ಬಂಧಕ ಶಕ್ತಿಯನ್ನ ದೂರ ಮಾಡಿ ನಿನ್ನಲ್ಲಿ ನಿಶ್ಚಲವಾದಂತಹ ಭಕ್ತಿ ಮೂಡುವ ಹಾಗೆ ನನ್ನನ್ನ ಅನುಗ್ರಹಿಸು ಅಂತ ಅಕ್ರೂರ ಕೃಷ್ಣನ ಬಳಿಯಲ್ಲಿ ಕೇಳ್ತಾ ಇದ್ದಾನೆ. ದಿಷ್ಟ್ಯಾ ಜನಾರ್ದನ ಭವಾನಿಹನಃ ಪ್ರತೀತೋ ಯೋಗೇಶ್ವರೈರಪಿ ದುರಾಪಗತಿ ಸುರೇಶೈ. ನಮ್ಮ ಅದೃಷ್ಟ ನಿನ್ನ ಇಚ್ಛೆ. ನಿನಗೆ ಇವರನ್ನು ಉದ್ಧಾರ ಮಾಡಬೇಕು, ಇವರನ್ನ ರಕ್ಷಣೆ ಮಾಡಬೇಕು ಅಂತ ನಮ್ಮ ಮೇಲೆ ನಿನಗೆ ಪ್ರೀತಿ ಇದೆ. ಕೇವಲ ನನ್ನ ಮೇಲಿರುವಂತಹ ಪ್ರೀತಿಯಿಂದ ಕೃಷ್ಣ ನೀನೀಗ ಬಂದಿದ್ದಿ. ಇದಕ್ಕೆ ಮತ್ತೊಂದು ಬೇರೆ ಯಾವ ಕಾರಣಗಳು ಇಲ್ಲ. ನನ್ನ ಮನೆಯಲ್ಲಿಯೇ ನಿನ್ನ ದರ್ಶನವಾಗಿದೆ. ನಿನ್ನ ದರ್ಶನವಾದ ಮೇಲೆ ಈ ಮೋಹದ ಪಾಶಗಳೇನಿದೆಯೋ ಆ ಪಾಶಗಳನ್ನ ಕಿತ್ತೆ ಹಾಕಿಬಿಡು. ಗೋಕುಲದಲ್ಲಿರುವಂತಹ ಗೋಪಿಕೆಯರಿಗೆ ಎಲ್ಲ ಬಾಂಧವರ ಪಾಶ ಕಿತ್ತು ಹೋಗಿದೆ. ಎಲ್ಲರ ಜೊತೆಯಲ್ಲಿದ್ರೂ ಯಾರ ಜೊತೆಯಲ್ಲೂ ಇಲ್ಲದೆ ಇರುವ ಹಾಗಿದ್ದಾರೆ. ಪದ್ಮಪತ್ರದ ಮೇಲೆ ನೀರಿನ ಬಿಂದುಗಳಿದ್ದ ಹಾಗೆ ಅಂಟಿಸಿಕೊಳ್ಳದೇನೆ ಎಲ್ಲರ ಜೊತೆಯಲ್ಲಿದ್ದಾರೆ. ನಮಗೂ ಆ ರೀತಿಯಾಗಿ ನಿನ್ನ ಭಕ್ತಿಯ ಅಂಟನ್ನ ಮನಸ್ಸಿನಲ್ಲಿ ಕೊಡು. ಚಿಂದ್ಯಾಶುನ ಸುತ ಕಲತ್ರ ಧನಾಪ್ತ ಗೇಹದ ದೇಹಾಭಿಮೋಹ ರಶನಾಂ ಭವದೀಯ ಮಾಯಾಂ. ನಮಗೆ ಬಹಳ ಕಟ್ಟುಗಳೆಲ್ಲ ಸುತ್ತಿಕೊಂಡು ಬಿಟ್ಟಿದೆ. ಹಗ್ಗದ ಗಂಟುಗಳಿದೆ. ಯಾವ್ಯಾವ್ದು ಹಗ್ಗಗಳು? ಮಕ್ಕಳು, ಹೆಂಡತಿ, ಹೆಂಡಂದಿರಿಗೆ ಗಂಡಂದ್ರು, ಬಂಧುಗಳು, ಸಂಪತ್ತು, ಆಪ್ತ ಇಷ್ಟರು, ಬಂಧುಗಳು, ಬಾಂಧವರು, ಮನೆ, ಈ ದೇಹ, ಈ ಎಲ್ಲರ ಅಭಿಮಾನದಿಂದಾಗಿ ನಿನ್ನನ್ನ ಮರೆತು ಹೋಗುವಂತಹ ಸಂದರ್ಭ ಬಂದ್ಬಿಡತ್ತೆ. ಆ ತರದ ಸಂದರ್ಭ ಬರೋದು ಬೇಡ. ನಿನ್ನ ಮಾಯಾಶಕ್ತಿಯಿಂದ ನನಗೆಲ್ಲ ಈ ಬಂಧಕಗಳು ಆವರಿಸಿಕೊಂಡಿದೆ. ಕೃಷ್ಣ, ಆ ಬಂಧಕ ಶಕ್ತಿಯನ್ನ ದೂರ ಮಾಡು. ನಿನ್ನಲ್ಲಿ ಅತಿಶಯವಾದಂತಹ ಭಕ್ತಿ ಮೂಡುವ ಹಾಗೆ ಮಾಡು ಅಂತ ಅಕ್ರೂರ ಮತ್ತೆ ಕೃಷ್ಣನ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ನೋಡಿ, ಅತ್ಯಂತ ಆತ್ಮೀಯ ಅಂತರಂಗ ಭಕ್ತನಾದಂತಹ ಅಕ್ರೂರ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಅಕ್ರೂರನಿಗೆ ಈ ಕಾಲದಲ್ಲಿ ಅಂತಹ ವೈರಾಗ್ಯ ಬರಕೂಡ್ದು. ಅಕ್ರೂರ ಮಾಡಬೇಕಾದ ಕೆಲಸಗಳು ಬೇಕಾದಷ್ಟಿದೆ. ಮುಂದೆ ಕೃಷ್ಣನ ವಿರೋಧವನ್ನೂ ಮಾಡ್ತಾನೆ ಅಕ್ರೂರ. ಒಂದು ಸಂದರ್ಭದಲ್ಲಿ ಬರತ್ತದು, ಮುಂದೆ ಆ ಕಥೆಗಳು ಬರತ್ತೆ. ಈಗಲೇ ಅಂತಹ ದೃಢವಾದ ಭಕ್ತಿ ಹೊಂದುವಂತಹ ಕಾಲ ಅಕ್ರೂರನಿಗೆ ಸನ್ನಿಹಿತವಾಗಿಲ್ಲ ಅಂತ ತಿಳಿದುಕೊಂಡು ಕೇವಲ ತನ್ನ ನಗುವಿನಿಂದ ಅಕ್ರೂರನನ್ನ ಮೋಹಗೊಳಿಸ್ತಾ ಇದ್ದಾನೆ ಕೃಷ್ಣ. ಇತ್ಯರ್ಚಿತ ಸಂಸ್ತುತಶ್ಚ ಭಕ್ತೇನ ಭಗವಾನ್ ಹರಿಹಿ ಅಕ್ರೂರಂ ಸಸ್ಮಿತಂ ಪ್ರಾಹ ಗೀರ್ಭಿಃ ಸಮ್ಮೋಹಯನ್ನಿವ. ಆ ಪರಿಪೂರ್ಣವಾದ ತತ್ವಜ್ಞಾನದ ಅಭಿವ್ಯಕ್ತಿ ಆಗೋಯ್ತು ಅಂತಂದ್ರೆ ಪರಮಾತ್ಮನಿಗೆ ಸರ್ವತಾ ವಿದ್ವೇಷವನ್ನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಆ ತರದ ಸಂದರ್ಭಗಳು ಮುಂದೆ ಇದೆ. ಶ್ಯಮಂತಕ ಮಣಿಯ ಕಥೆಯನ್ನ ಹೇಳುವ ಸಂದರ್ಭದಲ್ಲಿ ಆ ತರದ ಕೆಲಸಗಳೆಲ್ಲ ಅಕ್ರೂರನಿಂದ ಆಗಬೇಕು.
ಆಮೇಲೆ ಅಕ್ರೂರ ಈ ಸಂಸಾರದಲ್ಲಿದ್ದು ಮಾಡಬೇಕಾದ ಕೆಲಸಗಳು ಬಹಳಷ್ಟಿವೆ. ಕೃಷ್ಣನ ಸೇವೆ. ಅಕ್ರೂರನ ತತ್ವಜ್ಞಾನ ಅಭಿವ್ಯಕ್ತವಾಗ್ಲಿಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತ ತಿಳಿದುಕೊಂಡು ಅವನನ್ನ ಮೋಹಗೊಳಿಸುವ ಉದ್ದೇಶದಿಂದ ನಕ್ಕು ಮುಂದಿನ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನೀವು ನನಗೆ ತಂದೆಗೆ ಸಮಾನರಾದವರು. ಅಕ್ರೂರ ಈ ಮಾತುಗಳನ್ನು ಕೇಳಿದ ತತ್ಕ್ಷಣದಲ್ಲಿ ಮೋಹಿತನಾಗಿ ಬಿಡ್ತಾನೆ. ಎಷ್ಟು ಪ್ರೀತಿಯಿಂದ ಕೃಷ್ಣ ಕೇಳ್ತಾ ಇದ್ದಾನೆ, ನೀವು ನನಗೆ ತಂದೆಯ ಸ್ಥಾನದಲ್ಲಿರೋರು, ನನ್ನ ಗುರುಗಳ ಸ್ಥಾನದಲ್ಲಿರುವಂಥವ್ರು, ನನ್ನ ಆತ್ಮೀಯ ಬಂಧುಗಳಲ್ಲಿ ಆ ದಾರಿಯಲ್ಲಿ ಆ ಯಾದಿಯಲ್ಲಿ ಸೇರುವವರು ತಾವು. ನಾನಾದ್ರೂ ಯಾವಾಗ್ಲೂ ನಿಮ್ಮ ಪೋಷಣೆಯಲ್ಲಿ ನೀವು ತೋರಿಸಿದ ದಾರಿಯಲ್ಲಿ ನಡೆಯುವಂತಹ ನಿಮ್ಮ ಮಕ್ಕಳಿಗೆ ಸಮಾನರಾದಂಥವ್ರು. ನಮ್ಮಲ್ಲಿ ತಾವು ದಯೆಯನ್ನ ತೋರ್ಬೇಕು. ಅಕ್ರೂರನಿಗೆ ಕೃಷ್ಣ ಹೇಳ್ತಾನೆ, ನಮಗೇನಾದ್ರೂ ಜೀವನದಲ್ಲಿ ಒಳ್ಳೆ ಗುಣಗಳು ಮೈಗೂಡಿಸಿಕೊಳ್ಬೇಕು ಅಂತ ಆಸೆ ಇದೆ ಅಂತಾದ್ರೆ, ಜೀವನದಲ್ಲಿ ಉನ್ನತಿಯನ್ನ ಪಡಿಬೇಕು ಅನ್ನುವಂತಹ ಸ್ವಲ್ಪವಾದ್ರೂ ಕಿಂಚಿತ್ತಾದ್ರೂ ಯೋಚನೆ ಇದೆ ಅಂತಾದ್ರೆ, ಬಿಟ್ಟದನ್ನ ಬಿಟ್ಟು ನಿಮ್ಮಂತಹ ಭಕ್ತರ ಪಾದ ಸೇವೆಯನ್ನು ಮಾಡ್ತಾ ಕೊಡ್ಬೇಕು. ದೇವತೆಗಳನ್ನು ಸೇವಿಸಬಾರದು. ದೇವತೆಗಳಿಗಿಂತ ಮಿಗಿಲಾದಂತಹ ಭಕ್ತಿ ನಿಮ್ಮಲ್ಲಿದೆ ದೇವರ ಮೇಲೆ. ಹಾಗಾಗಿ ನಿಮ್ಮಂತಹ ಮಹಾತ್ಮರನ್ನ ಪೂಜಿಸಬೇಕು. ಇದರಲ್ಲಿ ಕೃಷ್ಣ ಒಂದು ಅದ್ಭುತವಾದ ಮಾತನ್ನು ಹೇಳುತ್ತಾನೆ, ನಮ್ಮೆಲ್ಲರಿಗೂ ಕಣ್ಣು ತೆರೆಸುವಂತಹ ಮಾತುಗಳು. ತನ್ನೋ ಗುರು ಪಿತೃವ್ಯಶ್ಚ ಶ್ಲಾಘ್ಯೋ ಬಂಧುಶ್ಚ ನಿತ್ಯದ ವಯಂತು ರಕ್ಷ್ಯಾ ಪೋಷ್ಯಾಶ್ಚ ಅನುಕಂಪ್ಯ ಪ್ರಜಾಹಿವಃ. ಅಕ್ರೂರನೇ, ತಾವು ನನ್ನ ಚಿಕ್ಕಪ್ಪನ ಸ್ಥಾನದಲ್ಲಿದ್ದೀರಿ. ನನಗೆ ಉಪದೇಶವನ್ನು ಕೊಡುವಂತಹ ಗುರುಗಳ ಸ್ಥಾನದಲ್ಲಿ ತಾವೆಲ್ಲ ಇದ್ದೀರಿ. ಶ್ಲಾಘ್ಯೋ ಬಂಧುಶ್ಚ ಸರ್ವದಾ, ನಾವೆಲ್ಲ ಶ್ಲಾಘಿಸಲು ಯೋಗ್ಯನಾದಂತಹ ಬಂಧುವು ತಾವಾಗಿದ್ದೀರಿ. ವಯಂತು ರಕ್ಷ್ಯಾ ಪೋಷ್ಯಾಶ್ಚ, ನಾವೆಲ್ಲ ನಿನ್ನ ರಕ್ಷಣೆಗೆ ಒಳಪಟ್ಟವರಾಗಿದ್ದೇವೆ. ನೀವು ತೋರಿಸಿದಂತಹ ದಾರಿಯಲ್ಲಿ ಕೇವಲ ನಡೆಯುವಂತಹ ವ್ಯಕ್ತಿಗಳು ನಾವಾಗಿದ್ದೇವೆ. ಅನುಕಂಪ್ಯ ಪ್ರಜಾಹಿವಃ, ನೀವು ನಮ್ಮಲ್ಲಿ ದಯೆಯನ್ನು ತೋರ್ಬೇಕು, ನಮಗೆ ಮಾರ್ಗದರ್ಶಕರಾಗಿ ತಾವಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಭವದ್ವಿಧ ಮಹಾಭಾಗ ನಿಷೇವ್ಯ ಅರ್ಹ ಸತ್ತಮಾಹ ಶ್ರೇಯಸ್ಕಾಮೈರ್ನೃಭಿರ್ನಿತ್ಯಂ ದೇವಾ ಸ್ವಾರ್ಥಾನ ಸಾಧವಃ. ನಿಮ್ಮಂತಹ ಮಹಾಜ್ಞಾನಿಗಳು ಯಾವಾಗ್ಲೂ ಸೇವೆಗೆ ಅರ್ಹರಾದಂಥವ್ರು. ಶ್ರೇಯಸ್ಸನ್ನು ಬಯಸುವಂತಹ ಯಾವುದೇ ವ್ಯಕ್ತಿಗಳಿದ್ರು ತಮ್ಮಂತಹ ಮಹಾಜ್ಞಾನಿಗಳ ಬಳಿಯಲ್ಲಿ ಬಂದು ನಿಮ್ಮ ಸೇವೆಯನ್ನು ನಡೆಸಬೇಕು, ಆವಾಗ ಬೇಗನೆ ಫಲ ಸಿಗತ್ತೆ ಅಂತ ಹೇಳ್ತಾರೆ. ಹೇಗೆ? ಅದೇ ಇದು ನಾವು ಎಷ್ಟೆಷ್ಟೋ ಸಂದರ್ಭದಲ್ಲಿ ತೀರ್ಥಕ್ಷೇತ್ರದ ಯಾತ್ರೆಯನ್ನು ಮಾಡ್ತೇವೆ. ಅನೇಕ ಜಲಾಶಯಗಳಿಗೆ ಹೋಗ್ತೇವೆ. ಮತ್ತೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಗುರುಗಳೇ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹೇಳ್ತಲ್ಲ ಗುರುಗಳೇ. ಈಗ ಕೇಳಿಸ್ತಾ ಇದೆಯಾ? ಇವಾಗ ಕೇಳ್ತಾ ಇದೆ ಗುರು. ಈಗ ಓಕೆ ಗುರುಗಳೇ. ನಾವು ತೀರ್ಥಕ್ಷೇತ್ರಗಳಿಗೆ ಅಂತ ಪ್ರವಾಸಕ್ಕೆ ಹೋಗ್ತೇವೆ, ಗಂಗಾ ಸ್ನಾನವನ್ನು ಮಾಡ್ತೇವೆ, ಕಾವೇರಿ ನದಿಯ ಈ ಸ್ನಾನಕ್ಕೆ ಅಂತ ಹೋಗ್ತೇವೆ. ಈ ನದಿಗಳಿಗೆಲ್ಲ ಹೋದಾಗ ಅದರಲ್ಲಿ ಸ್ನಾನ ಮಾಡ್ತೇವೆ, ಅಂತಃಕರಣ ಶುದ್ಧಿ ಆಗತ್ತೆ, ದೇವರ ಅನುಗ್ರಹ ಆಗತ್ತೆ ಅಂತ ಅಂದುಕೊಳ್ಳುತ್ತೇವೆ.
ಅನೇಕ ಭಗವಂತನ ಮಂದಿರಗಳಿರುವಂತಹ ಸ್ಥಳಗಳಿಗೆಲ್ಲ ಪ್ರವಾಸ ಮಾಡ್ತೇವೆ. ಬದರಿ, ಕಾಶಿ, ಅಯೋಧ್ಯೆ, ಮಥುರಾಪಟ್ಟಣ, ಕೃಷ್ಣನ ಜನ್ಮಸ್ಥಳ, ವೃಂದಾವನ, ದ್ವಾರಕೆಗೆ, ಸೋಮನಾಥಕ್ಕೆ, ಪ್ರಭಾಸ ಕ್ಷೇತ್ರಗಳಿಗೆ, ತಿರುಪತಿ, ಕಂಚಿ, ಅನೇಕ ಸ್ಥಳಗಳು, ಒಂದಲ್ಲ ಎರಡಲ್ಲ, ನೂರಾರು ಸ್ಥಳಗಳು ಪರಮಾತ್ಮನ ಸನ್ನಿಧಾನ ಇರುವಂತಹ ಸ್ಥಳಗಳಿವೆ. ಎಲ್ಲ ಸನ್ನಿಧಾನಗಳಿಗೆ ಹೋಗ್ತೇವೆ. ಹಿಂದಿನ ಕಾಲದಲ್ಲೆಲ್ಲ ಅಂತಹ ತೀರ್ಥಕ್ಷೇತ್ರಗಳಿಗೆ ಹೋಗಿ ತಿಂಗಳುಗಟ್ಲೆ ಅಲ್ಲೇ ಇದ್ದು ದೀಕ್ಷೆಯನ್ನ ಕಟ್ಟಿಕೊಂಡು ಅಲ್ಲಿಯೇ ವಾಸ ಮಾಡ್ತಾ ಅನೇಕ ಸೇವೆಗಳನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನ ಪಡೆದುಕೊಂಡು ಬರ್ತಾ ಇದ್ರು. ಆ ಜಲಾಶಯ ತೀರ್ಥಗಳೇನೋ ಅಲ್ಲ, ಆ ನೀರು ಸಹಜವಾಗಿ ಹರಿಯುವ ನೀರೇ ಅದು. ಆ ಕಲ್ಲಿನ ಮೂರ್ತಿ ದೇವರೇನೋ ಅಲ್ಲ, ಆ ಕಲ್ಲಿನ ಮೂರ್ತಿಗಳಲ್ಲಿ ದೇವರ ಸನ್ನಿಧಾನ ಇರುತ್ತೆ. ಆ ನೀರು, ಮಣ್ಣು, ಕಲ್ಲುಗಳಲ್ಲಿರುವಂತಹ ದೇವತೆಗಳು ಯಾರ್ಯಾರಿದ್ದಾರೋ ಆ ದೇವತೆಗಳು ಕೂಡ ನಾವು ಪೂಜೆ ಮಾಡ್ತಾ ಇದ್ದೇವೆ ಅಂತಂದ್ರೆ ತಕ್ಷಣದಲ್ಲಿ ನಮ್ಮ ಪೂಜೆಗೆ ಒಲಿದು ಬಿಡೋದಿಲ್ಲ. ಬಹಳ ಕಾಲ ಅವರಿಗೆ ಪೂಜೆಯನ್ನು ಮಾಡ್ಬೇಕಾಗತ್ತೆ, ಬಹಳ ಕಾಲ ಅವರ ಸೇವೆಯನ್ನು ಮಾಡ್ಬೇಕಾಗತ್ತೆ. ಬಹಳ ಕಾಲದ ಪೂಜೆ, ತಪಸ್ಸು, ಸೇವೆ ಇದೆಲ್ಲವನ್ನ ಮಾಡಿದರೆ ದೇವತೆಗಳು ಬಹಳ ಕಾಲದ ನಂತರದಲ್ಲಿ ಪ್ರಸನ್ನರಾಗಿ ಅವರಲ್ಲಿ ಅನುಗ್ರಹವನ್ನು ಮಾಡುತ್ತಾರೆ. ಆದರೆ ನಿಮ್ಮಂತಹ ಜನರಿದ್ದಾರಲ್ಲ, ನಿಮ್ಮ ದರ್ಶನ ಆದ್ರೆ ಸಾಕು, ನಿಮ್ಮ ದರ್ಶನವಾದರೆ ಸಾಕು, ತಕ್ಷಣದಲ್ಲಿ ಪವಿತ್ರಗೊಳಿಸಿ ಬಿಡ್ತಾರೆ. ನೋಡಿ, ಹಾಗೆ ಹೇಳೋದು ಅಂತಾದ್ರೆ ಇದು ರಾಮದೇವರ ಸೇತು, ರಾಮ ಸೇತು ಇದೆ, ರಾಮೇಶ್ವರಕ್ಕೆ ಹೋಗ್ತೇವೆ. ಆ ಸೇತುವಿನ ದರ್ಶನ ಮಾಡಿದರೆ ಬ್ರಹ್ಮ ಹತ್ಯೆ ಹೋಗತ್ತೆ ಅಂತಿದೆ. ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮ ಹತ್ಯಾಂ ವ್ಯಪೋಹತಿ. ಸಮುದ್ರದಲ್ಲಿರುವಂತಹ ಸೇತುವೆಯನ್ನು ನೋಡಿದ್ರೆ ಬ್ರಹ್ಮ ಹತ್ಯಾ ಪಾಪವನ್ನ ಮಾಡಿದರೂ ಕೂಡ ಆ ಬ್ರಹ್ಮ ಹತ್ಯಾ ಪಾಪ ವಿಮುಕ್ತವಾಗತ್ತೆ ಅಂತ ಹೇಳ್ತಾರೆ. ಆದಾಗ ಅಲ್ಲೇ ಆ ತೀರದ ಬದಿಯಲ್ಲಿ ಎಷ್ಟೋ ಜನ ಅಂಗಡಿಗಳನ್ನ, ಮುಂಗಟ್ಟುಗಳನ್ನ ಹಾಕೊಂಡಿದ್ದಾರೆ. ಬಲೆಯನ್ನು ಬೀಸುವ ಬೆಸ್ತರಿರ್ತಾರೆ. ಅದೇ ಊರಿನಲ್ಲಿ ವಾಸ ಮಾಡುವಂತಹ ಜನರೆಲ್ಲ ಇರ್ತಾರೆ. ಪ್ರತಿನಿತ್ಯದಲ್ಲಿ ಅದನ್ನ ನೋಡ್ತಾ ಇರ್ತಾರೆ. ಹೋಗ್ಬೇಕು ಹಾಗಾದ್ರೆ ಅವ್ರಿಗೆಲ್ಲ ಪಾಪಗಳ ಪರಿಹಾರ ಆಗುತ್ತೆ. ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದಂಥವರಿಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆ ನೀರಿನಲ್ಲಿಯೇ ಹುಟ್ಟಿ ಅಲ್ಲಿಯೇ ಸತ್ತು ಬೀಳುವಂತಹ ಮೀನುಗಳು, ಅಲ್ಲಿಯೇ ಹುಟ್ಟಿ ಬೆಳೆದಂತಹ ಮೀನುಗಳು, ತಿಮಿಂಗಿಲಗಳು, ಬೆಸ್ತರು ಅವರೆಲ್ಲ ಅಲ್ಲೇ ಇರೋದಲ್ವಾ. ಹಾಗಾದ್ರೆ ಅವ್ರ ಆ ತೀರ್ಥದ ಸಂಬಂಧ ನಿರಂತರವಾಗಿರತ್ತೆ ಅಂತ ಅವರು ಉದ್ಧಾರವನ್ನು ಮಾಡ್ತಾರೆ ಏನೋ? ಇಲ್ಲ, ಅದಕ್ಕೆ ಅಂತ ಅನೇಕ ನಿಯಮಗಳಿದೆ. ತಾವು ಮಾಡಿರುವಂತಹ ಪಾಪಗಳನ್ನ ಉದ್ಘೋಷಣೆ ಮಾಡ್ಕೊಂಡು ಜೋರಾಗಿ ಕಿರಿಸ್ತಾನೆ, ಈ ಪಾಪಗಳನ್ನ ಮಾಡಿದ್ದೇನೆ, ತೀರ್ಥಕ್ಷೇತ್ರದಲ್ಲಿ ಸನ್ನಿಹಿತರಾದ ದೇವತೆಗಳೇ ನನ್ನ ಪಾಪಗಳೆಲ್ಲವನ್ನು ಕೂಡ ಪರಿಹಾರ ಮಾಡ್ರಿ ಅಂತ ಜೋರಾಗಿ ತಾವು ಮಾಡಿದಂತಹ ಪಾಪಗಳನ್ನು ಉದ್ಘೋಷಣೆ ಮಾಡ್ಕೊಂಡು ಬರ್ಬೇಕು. 4-6 ಜನರಿಗೆ ನಾವು ಮಾಡಿದ ಪಾಪಗಳೆಲ್ಲ ಏನೇನಿದೆ ಅಂತ ಕೇಳಿಸ್ಬೇಕು. ಅಷ್ಟು ಜೋರಾಗಿ ಹೇಳ್ಕೊಂಡು ಬರ್ಬೇಕು. ಅದು ನಾವು ಹಾಗೆ ಫ್ಲೈಟ್ ಅಲ್ಲಿ ಇಲ್ಲಿಂದ ಹತ್ಬಿಟ್ಟು ಹರಿದ್ವಾರಕ್ಕೆ ಯಾವ್ದು ಡೆಹರಾಡೂನಿಗೆ ಹೋಗಿ ಇಳಿದು ಅಲ್ಲಿಂದ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಮತ್ತೆ ವಾಪಸ್ ಡೆಹರಾಡೂನಿಗೆ ಬೆಂಗಳೂರಿಗೆ ಬಂದ್ಬಿಟ್ರೆ ಪಾಪಗಳು ಹೋಗೋದಿಲ್ಲ. ಅದನ್ನ ಹೇಳ್ತಾರೆ. ಅದಕ್ಕೂ ಒಂದಿಷ್ಟು ಫಲ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೂ ಪಾದಯಾತ್ರೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಪಾದಯಾತ್ರೆಯ ಸಂದರ್ಭದಲ್ಲಿ ಛತ್ರ, ಪಾದುಕೆಗಳು ಯಾವುದನ್ನು ಧರಿಸಬಾರ್ದು. ನಿರಂತರವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಅಲ್ಲಿವರೆಗೂ ಹೋಗ್ಬೇಕು. ಹೋಗಿ ಆ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನವನ್ನ ಮಾಡಿದರೆ ಆವಾಗ ಅದರಿಂದ ಫಲ ಸಿಗತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ತೀರ್ಥಕ್ಷೇತ್ರಗಳು, ದೇವತೆಗಳ ಪ್ರತಿಮೆಗಳು ಇವೆಲ್ಲವೂ ಕೂಡ ತತ್ಕ್ಷಣದಲ್ಲಿ ಫಲವನ್ನು ಕೊಟ್ಬಿಡತ್ತೇನು? ಇಲ್ಲ, ಬಹಳ ಕಾಲ ಸಾಧನೆಯನ್ನು ಮಾಡಬೇಕು. ಬಹಳ ಕಾಲ ಸಾಧನೆಯನ್ನು ಮಾಡಿದಾಗ ಮಾತ್ರ ನಿಜವಾದ ಫಲವನ್ನು ಪಡಿಲಿಕ್ಕೆ ಸಾಧ್ಯ. ಆದರೆ
ಜ್ಞಾನಿಗಳು, ಯೋಗ್ಯರಾದಂತಹ ತಪಸ್ವಿಗಳು, ಬ್ರಾಹ್ಮಣರು ಅವರನ್ನು ನೋಡಿ ಬಿಟ್ರೆ ಸಾಕು, ಭಕ್ತಿಯಿಂದ ಅವರ ದರ್ಶನವಾದ್ರೆ ಸಾಕು, ಅವರ ಜೊತೆಯಲ್ಲಿ ಒಂದು 10 ನಿಮಿಷಗಳ ಕಾಲ ಸಂಭಾಷಣೆಯನ್ನು ಮಾಡಿಬಿಟ್ರೆ ಸಾಕು, ಅವರು ತಮ್ಮ ಜ್ಞಾನದ ಬೆಂಕಿಯಿಂದ ನಮ್ಮಲ್ಲಿರುವ ಎಲ್ಲ ಪಾಪಗಳನ್ನ ಹೋಗಲಾಡಿಸಿ ಪುಟಕ್ಕಿಟ್ಟ ಚಿನ್ನದ ಹಾಗೆ ನಮ್ಮನ್ನ ಪವಿತ್ರಗೊಳಿಸಿ ಬಿಡ್ತಾರೆ. ಅಂತಹ ಮಹಾಜ್ಞಾನಿಗಳ ಸಾಲಿನಲ್ಲಿ ಸೇರುವವರು ಅಕ್ರೂರ. ತಾವು ತೋರಿಸಿದ ಹಾದಿಯಲ್ಲಿ ನಡೆಯುವಂತಹ ತಮ್ಮ ಮಕ್ಕಳಿನ ವಯಸ್ಸಿನವರು ನಾನು, ಬಲರಾಮ, ಇವರೆಲ್ಲರೂ ಕೂಡ. ಹಾಗಾಗಿ ತಮ್ಮ ಆಶೀರ್ವಾದ ನಮ್ಮ ಮೇಲಿರಬೇಕು ಅಂತ ಅಕ್ರೂರನಿಗೆ ಹೇಳಿದ ತಕ್ಷಣ ಅಕ್ರೂರನ ಬುದ್ಧಿ ಎಲ್ಲ ಆ ಕೃಷ್ಣನ ಮೇಲಿನ ಮಮತೆಯ ಮೇಲೆ ಜಾರಿ ಬಿದ್ದು ಅದು ಕರಗಿ ಹೋಗಿದೆ. ಕೃಷ್ಣ ದೇವರು ಅನ್ನುವಂತಹ ಚಿಂತನೆ ಆ ಕ್ಷಣದಲ್ಲಿ ಕೃಷ್ಣನ ಮಾಯೆಯಿಂದ ಲುಪ್ತವಾಗಿ ಹೋಗಿದೆ. ನಾನು ತಮ್ಮ ಮನೆಗೆ ಬಂದಂತಹ ಕೆಲಸ ಏನು ಅಂತ ಕೃಷ್ಣ ಹೇಳ್ತಾನೆ. ನಹ್ಯಮ್ಮ ಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾ ತೇ ಪುನಂತ್ಯುರು ಕಾಲೇನ ದರ್ಶನಾದೇವ ಸಾಧವಃ. ಜಲಾಶಯಗಳು, ತೀರ್ಥಕ್ಷೇತ್ರಗಳು, ಮಣ್ಣು, ಶಿಲೆಗಳು ಇವು ಯಾವುದೂ ಕೂಡ ಅವೇ ದೇವತೆಗಳಲ್ಲ. ಅಲ್ಲಿ ಸನ್ನಿಹಿತರಾದ ದೇವತೆಗಳು ಮಾತ್ರ ನಮಗೆ ಅನುಗ್ರಹವನ್ನು ಮಾಡೋರು. ತೇ ಪುನಂತಿ ಉರುಕಾಲೇನ, ಬಹಳ ವರ್ಷಗಳ ಕಾಲ ತಪಸ್ಸನ್ನ ಮಾಡಿದರೆ ನಮ್ಮ ತಪಸ್ಸಿಗೆ ಮೆಚ್ಚಿ ಕೊನೆಗೆ ಫಲವನ್ನು ಕೊಡ್ತಾರೆ ಇವರು. ಆದ್ರೆ ದರ್ಶನಾದೇವ ಸಾಧವ, ಸಜ್ಜನರು ತಮ್ಮ ದರ್ಶನವಾದ ತತ್ಕ್ಷಣದಿಂದಾಗಿ ಜೀವರಿಗೆ ಫಲವನ್ನು ಕೊಡ್ಲಿಕ್ಕೆ ಅಂತ ಪ್ರಾರಂಭ ಮಾಡಿಬಿಡ್ತಾರೆ. ಅಂತಹ ನೀವು ನಮ್ಮ ಬಂಧುಗಳಾದಂತಹ ಪಾಂಡವರಿಗೆ ಹಿತವನ್ನುಂಟು ಮಾಡುವುದಕ್ಕೋಸ್ಕರ ಹಸ್ತಿನಾಪುರಕ್ಕೆ ಹೋಗಿ ಅವರ ಕ್ಷೇಮ ಸಮಾಚಾರವನ್ನು ತಿಳಿದುಕೊಂಡು ನೀವು ವಾಪಸ್ಸು ಬರಬೇಕು. ಯಾಕೆ ಅಂದ್ರೆ ನಾವೆಲ್ಲ ಬಾಂಧವರ ಕೆಲಸವನ್ನು ಮೂರನೇದವರಿಗೆ ಕೊಟ್ರೆ ಅದು ಹಾಳಾಗಿ ಬಿಡುತ್ತೆ. ನೀವು ನಮ್ಮ ಬಾಂಧವರು ಅನ್ನುವಂತಹ ಕಾರಣದಿಂದ ತಮ್ಮ ಬಳಿಯಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ, ಪಾಂಡವರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಂಡು ಬನ್ನಿ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಸಭವಾನ್ ಸಹೃದಾಂಬೈನಃ ಕಿಂಚಿತ್ ಶ್ರೇಯಶ್ಚಿಕೀರ್ಷಯ ಜಿಜ್ಞಾಸಾರ್ಥಂ ಪಾಂಡವಾನಾಂ ಗಚ್ಚಸ್ವ ಗಜಧಾಹ್ವಯಂ. ಹಸ್ತಿನಾಪುರಕ್ಕೆ ಹೋಗಿ ಅವರ ಕ್ಷೇಮ ಸಮಾಚಾರವನ್ನು ತಿಳಿದುಕೊಂಡು ನೀವು ನಮಗೆ ಉತ್ತಮವಾದಂತಹ ಪರಿಹಾರವನ್ನ ತಿಳಿಸಿಕೊಡಿ ಅಂತ ಹೇಳ್ತಾ ಇದ್ದಾನೆ. ಮುಂದೆ ಏನ್ ಮಾಡ್ತಾ ಇದ್ದಾರೆ ಅವ್ರದ್ದೆಲ್ಲ ಚಿಂತನೆ ಏನಿದೆ ಅನ್ನೋದನ್ನ ಮುಂದೆ ಹೇಳ್ತಾರೆ. ಆ ಚಿಂತನೆಗಳನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಎಲ್ಲರಿಗೂ ನಮಸ್ಕಾರ ಗುರುಗಳೇ.